ಹೊಸಹೊಳಲು ಗ್ರಾಮದಲ್ಲಿ ದೇವಮ್ಮನ ದೇವಾಲಯ ಲೋಕಾರ್ಪಣೆ ಮಾಡಿದ ನಂಜುಂಡಸ್ವಾಮಿ ಅವರ ಸಮಾಜ ಸೇವೆ ನಿಜಕ್ಕೂ ಶ್ಲಾಘನೀಯ. ಹೊಸಹೊಳಲು ಗ್ರಾಮದ ದೇವಮ್ಮನ ದೇವಸ್ಥಾನದ ಅಭಿವೃದ್ಧಿಗಾಗಿ ಅವರು ಮಾಡಿದ ಕೆಲಸಕ್ಕೆ ಗ್ರಾಮಸ್ಥರು ಸದಾ ಋಣಿಯಾಗಿರುತ್ತಾರೆ. ಸುಮಾರು 50 ವರ್ಷದ ದೇವಸ್ಥಾನ ಅಭಿವೃದ್ಧಿ ಆಗಿರುವುದಿಲ್ಲ. ಅದನ್ನು ಕಂಡ ಗ್ರಾಮಸ್ಥರು ನಂಜುಂಡಸ್ವಾಮಿಯ ಗಮನಕ್ಕೆ ತಂದರು. ದೇವಸ್ಥಾನದ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿಗೆ ಅವರ ಕೊಡುಗೆ ಮರೆಯಲಾಗದು. ನಂಜುಂಡಸ್ವಾಮಿ ಅವರಿಗೆ ಮತ್ತು ಗ್ರಾಮಸ್ಥರಿಗೆ ದೇವಮ್ಮನ ಆಶೀರ್ವಾದ ಇರಲಿ ಎಂದು ದೇವಮ್ಮನ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿ ಹಾಗೂ ಸಿಹಿ ವಿತರಣೆ ಮಾಡುತ್ತಾ ಹಾಗೂ ಊರಿನ ಗ್ರಾಮಸ್ಥರು ಮುಖಂಡರು ನಂಜುಂಡಸ್ವಾಮಿ ಅವರಿಗೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಲೆಂದು ದೇವರಲ್ಲಿ ಊರಿನ ಗ್ರಾಮಸ್ಥರು ಕೇಳಿಕೊಂಡರು. 40 ವರ್ಷ ಆಗಿದೆ. ನಾನು 40 ವರ್ಷದಿಂದ ದೇವಸ್ಥಾನ ನೋಡ್ಕೊಂಡ್ತಾ ಇದ್ದೆ. ಮುಂಚೆ ಹೆಂಗಿತ್ತು ಅದು ಗೊತ್ತಿಲ್ಲ. 40 ವರ್ಷದಿಂದ ಇವತ್ತಿಗೂ ಕೂಡ ಅದ್ರ ಕಡೆ ಯಾರು ಗಮನ ಹರಿಸಿಲ್ಲ. ಅದಕ್ಕೊಂದು ಅದೇ ನೆರಳಾಗ್ಲಿ ಇದಾಗಲಿ ಅಂತ ಅದನ್ನ ಗಮನಕ್ಕೆ ನಮ್ಮ ಹೊಸಹೊಳಲು ಗ್ರಾಮದ ಹುಡುಗರು ನಂಜುಂಡಣ್ಣ ಗಮನಕ್ಕೆ ತಂದ್ರು. ಅವರು ಸಡನ್ ಆಗಿ ಅದನ್ನ ಗಮನ ತಂದು ಕೂಡಲೇ ಹೌದು ಅವ್ರು ಹೇಳ್ತಾ ಇರೋದು ನಿಜ, ನಮ್ಮ ಗ್ರಾಮದಲ್ಲಿ ಈ ತರ ಒಂದು ಮಾಡ್ಬೇಕು ದೇವಸ್ಥಾನಕ್ಕೆ ಅಂತ ಹೇಳಿ ಈ ಮಹಾತಾಯಿ ದೇವಮ್ಮ ದೇವಸ್ಥಾನಕ್ಕೆ ಒಂದು ನೆರಳ ಮಾಡ್ಕೊಂಡವ್ರೆ. ಅವರು ನಮ್ಮ ಹೊಸಹೊಳಲು ಗ್ರಾಮದ ಇವತ್ತು ಏನು ದೇವಮ್ಮ ಅವರ ಜೀವನ ಮಾಡೋದಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಧನ್ಯವಾದಗಳು. ನಿಜವಾಗ್ಲೂ ಅವ್ರ ಮನಸ್ಸಲ್ಲಿ ಅಂತ ಮಾತುಗಳನ್ನ ಆಡಿದ್ರಿ. ನಿಜವಾಗ್ಲೂ ನಮಗೆ ಬಹಳ ಖುಷಿ ಆಯ್ತು. ನಾವು ಯೋಚಿಸಿ ದುಡ್ಡಲ್ಲಿ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನೀವೆಲ್ಲ ಎಲ್ಲ ಸೇರ್ಪಡಷ್ಟು ಪ್ರೋತ್ಸಾಹ ಕೊಟ್ಟಿದ್ರಿ. ಈಗ ಜೀವನದಲ್ಲಿ ಶಾಂತಿ ನೆಮ್ಮದಿ ಬೇಕು, ಹೌದಲ್ವಾ? ಎಲ್ಲ ಏನೇ ಮಾಡಿದ್ರು ಲಾಸ್ಟ್ಗೆ ಇರ್ಬೇಕು, ಶಾಂತಿ ನೆಮ್ಮದಿ ಬೇಕು. ಆ ಶಾಂತಿ ನೆಮ್ಮದಿ ಬೇಕು ಅಂದ್ರೆ ಉದಾಹರಣೆ ಒಂದು ಕಾಲಿನ ಚೌಕಟ್ಟು, ಒಂದು ದೇವರಲ್ಲಿ ಭಯ ಬರುತ್ತೆ. ಇವೆರಡಿದ್ರೆ ಮಾತ್ರ ನೆಮ್ಮದಿ ಶಾಂತಿ ಅಂತ ಬರೋದು. ಹಾಗಾಗಿ ದೇವಸ್ಥಾನ ಇರೋದು ನಿಜವಾಗ್ಲೂ ಎಲ್ರಿಗೂ ಒಳ್ಳೆ ಆಶೀರ್ವಾದ ಎಲ್ಲ ಇದ್ರೆ ನಿಜವಾಗ್ಲೂ ಆಟೋಮೆಟಿಕ್ ಆಗಿ ನೆಮ್ಮದಿ ಶಾಂತಿ ಅನ್ನೋದು ಬರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಬಂದು ಅಮ್ಮನವ್ರ ಹತ್ರ ಬಂದು ಪೂಜೆ ಮಾಡಿ ಹೋಗಿ ಯಾವತ್ತೆಲ್ಲ ಮೈಂಡ್ ಕೂಡ ಶಾಂತಿ ಆಗಿ ನೀವು ಮಾಡೋ ಕೆಲಸ ಕೂಡ ಸಕ್ಸಸ್ ಆಗುತ್ತೆ. ಹಾಗಾಗಿ ಮೊದಲೇ ಹೇಳ್ತಾರೆ ಹಿರಿಯವರು, ಭಯ ಭಕ್ತಿ ಇರ್ಬೇಕು ಅಂತಾರೆ. ಹಾಗೆ ದೇವ್ರ ಮೇಲೆ ಭಯ ಭಕ್ತಿ ಅಂದ್ರೆ ನಿಜವಾಗ್ಲು ನಮ್ಗೆ ಏನೇ ಮಾಡಿದ್ರು ಕೈ ಹಿಡಿಯುತ್ತೆ ಅಂತ ಹೇಳ್ತಾ ನಿಜವಾಗ್ಲು ಈ ಕೆಲಸ ಮಾಡಿದ್ರೆ ನನಗೆ ಸಾರ್ಥಕ ಅನಿಸ್ತಾ ಇದೆ. ಹಂಗಾಗಿ ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಹಾಗಾಗಿ ನಾವೆಲ್ಲ ಸಹಕರಿಸ್ಬೇಕು. ಇವತ್ತು ಹೆಂಗೆ ಸಹಕರಿಸಿದ್ರೆ ಹಾಗೆ ಮುಂದೆ ಸಹಕರಿಸಿದ್ರೆ ನಾನು ಇನ್ನೂ ದೊಡ್ಡ ಮಟ್ಟಕ್ಕೆ ಸಹಾಯ ಮಾಡಕ್ಕೆ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.